ಸಾಧಾರಣ ಕಾಲದ 5ನೆಯ ಭಾನುವಾರ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಇಂತೆನ್ನುತ್ತಾರೆ, ಹಸಿದವರಿಗೆ ಅನ್ನ ಹಾಕುವುದು, ನೆಲೆ ಇಲ್ಲದೆ ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯಾದವರನ್ನು ಕಂಡಾಗ ಅವರಿಗೆ ಬಟ್ಟೆ ಹೊದಿಸುವುದು, ನಿನ್ನ ರಕ್ತ ಸಂಬಂಧಿಕರಿಂದ ಮುಖ ಮರೆಮಾಡಿಕೊಳ್ಳದಿರುವುದು, ಇದೇ ಅಲ್ಲವೇ ನಿನಗೆ ಇಷ್ಟಕರವಾದ ಉಪವಾಸ ವೃತ. ಇದನ್ನು ಆಚರಿಸುವಾಗ ನೀವು ಉದಯ ಕಾಲದ ಸೂರ್ಯನಂತೆ ಪ್ರಜ್ವಲಿಸುವಿರಿ. ಆರೋಗ್ಯ ಭಾಗ್ಯವು ನಿಮಗೆ ಬೇಗನೆ ದೊರಕುವುದು. ನಿಮ್ಮ ಸದಾಚಾರವೇ ನಿಮಗೆ ಮುಂಬಲವಾಗಿ ನಡೆಸುವುದು. ಸರ್ವೇಶ್ವರ ಸ್ವಾಮಿಯ ಮಹಿಮೆ ನಿಮಗೆ ಹಿಂಬಲವಾಗಿ ಇರುವುದು. ಆಗ ನೀವು ಪ್ರಾರ್ಥಿಸಿದರೆ ಆ ಸ್ವಾಮಿ ನಿಮಗೆ ಉತ್ತರಿಸುವರು. ಮೊರೆ ಇಟ್ಟು ಕರೆದರೆ ಈಗೋ ಆಲಿಸುತ್ತಿದ್ದೇನೆ ಎನ್ನುವರು. ನೀವು ದಬ್ಬಾಳಿಕೆ ನಡೆಸುವುದನ್ನು, ಇತರರನ್ನು ಜರೆಯುವುದನ್ನು, ಕೇಡನ್ನು ನುಡಿಯುವುದನ್ನು ನಿಮ್ಮ ನಡುವೆಯಿಂದ ತೊಲಗಿಸಿದರೆ ಹಾಗೂ ಹಸಿದವರಿಗೆ ಜೀವನಾಂಶವನ್ನು, ಬಡವರಿಗೆ ಅಗತ್ಯವಾದುದನ್ನು ನೀಡಿದರೆ ನಿಮ್ಮ ಜ್ಯೋತಿ ಕತ್ತಲಲ್ಲಿ ಬೆಳಗುವುದು, ಅಂಧಕಾರ ನೀಗಿ ಮಧ್ಯಾಹ್ನವಾಗುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಜ್ಜನರಿಗೆ ಮೂಡುವುದು ಜ್ಯೋತಿ ಕತ್ತಲೋಡು. ಸಜ್ಜನರಿಗೆ ಮೂಡುವುದು ಜ್ಯೋತಿ ಕತ್ತಲೋಡು. ಸಜ್ಜನರಿಗೆ ಮೂಡುವುದು ಜ್ಯೋತಿ ಕತ್ತಲೋಳು. ಸಜ್ಜನರಿಗೆ ಮೂಡುವುದು ಜ್ಯೋತಿ ಕತ್ತಲೋಳು. ಸಜ್ಜನನಿಗೆ ಮೂಡುವುದು ಜ್ಯೋತಿ ಕತ್ತಲೋಳು. ನ್ಯಾಯ ಪ್ರಿಯನು ಆತ, ದಯಾವಂತ ಕೃಪಾಳು. ದಯೆ ತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತನು. ನ್ಯಾಯದಿಂದ ವ್ಯವಹರಿಸುವಂತಹ ಮನುಜನು ಭಾಗ್ಯವಂತನು. ಸಜ್ಜನರಿಗೆ ಮೂಡುವುದು ಜ್ಯೋತಿ ಕತ್ತಲೋಳು. ಸಜ್ಜನರಿಗೆ ಮೂಡುವುದು ಜ್ಯೋತಿ ಕತ್ತಲೋಳು. ಅಚಲನಾಗಿರುವನು ನೀತಿವಂತನು. ಮರೆಯಲಾರರು ಎಂದಿಗೂ ಆತನನು. ಅಶುಭವಾರ್ತೆಯ ಭಯಭೀತಿ ಯಾವುದು ಆತನಿಗಿಲ್ಲ. ಪ್ರಭುವಿನಲ್ಲಿ ಭರವಸೆಯಿಟ್ಟ ಆ ಮನವು ಅಸ್ಥಿರವಲ್ಲ. ಸಜ್ಜನರಿಗೆ ಮೂಡುವುದು ಜ್ಯೋತಿ ಕತ್ತಲೋಳು. ಸಜ್ಜನರಿಗೆ ಮೂಡುವುದು ಜ್ಯೋತಿ ಕತ್ತಲೋಳು. ಎರಡನೆಯ ವಾಚನ. ಸಂತ ಪೌಲರು ಕೊರಿಂಥರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ದೇವರ ಸತ್ಯಾರ್ಥವನ್ನು ಸಾರಲು ನಿಮ್ಮಲ್ಲಿಗೆ ನಾನು ಬಂದಾಗ
ವಾಕ್ಚಾತುರ್ಯವನ್ನಾಗಲಿ ಜ್ಞಾನ ಭಂಡಾರವನ್ನಾಗಲಿ ಪ್ರದರ್ಶಿಸುತ್ತಾ ಬರಲಿಲ್ಲ. ನಾನು ನಿಮ್ಮೊಡನೆ ಇದ್ದಾಗ ಯೇಸು ಕ್ರಿಸ್ತರನ್ನು ಅದು ಶಿಲುಬೆಗೇರಿಸಲಾದ ಯೇಸುವನ್ನು ಹೊರತು ಬೇರೆ ಯಾವುದನ್ನು ಅರಿಯಲು ಆಶಿಸಲಿಲ್ಲ. ಈ ಕಾರಣ ನಾನು ನಿಮ್ಮ ನಡುವೆ ದುರ್ಬಲನು ಭಯಭೀತನು ಆಗಿದ್ದೆ. ನನ್ನ ಬೋಧನೆ ಹಾಗೂ ಮಾತುಕತೆ ಕೇವಲ ಬುದ್ಧಿವಂತಿಕೆಯಿಂದಾಗಲಿ ಮಾತಿನ ಚಮತ್ಕಾರದಿಂದಾಗಲಿ ಕೂಡಿರಲಿಲ್ಲ. ಅದಕ್ಕೆ ಬದಲಾಗಿ ದೇವರ ಆತ್ಮವನ್ನು ಅವರ ಶಕ್ತಿಯನ್ನು ಸಮರ್ಥಿಸುತ್ತಿದ್ದವು. ಅಂತೆಯೇ ನಿಮ್ಮ ವಿಶ್ವಾಸವು ಮನುಷ್ಯ ಜ್ಞಾನವನ್ನು ಆಧರಿಸದೆ ದೇವರ ಶಕ್ತಿಯನ್ನು ಆಧರಿಸಬೇಕೆಂಬುದೇ ನನ್ನ ಉದ್ದೇಶವಾಯಿತು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ಪೌಲನ ಬೋಧನೆಗೆ ಕಿವಿಗೊಟ್ಟು ಗ್ರಹಿಸುವಂತೆ ಪ್ರಭು ಲಿಡಿಯಳ ಹೃದಯವನ್ನು ತೆರೆದರು. ಅಲ್ಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹಿಂತೆಂದರು, ಈ ಧರೆಗೆ ನೀವೇ ಉಪ್ಪು. ಉಪ್ಪು ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ನಾವುದರಿಂದ ಪುನಃ ರುಚಿ ಬಂದಿತು? ಇನ್ನು ಅದು ಕೆಲಸಕ್ಕೆ ಬಾರದ ವಸ್ತು. ಜನರು ಅದನ್ನು ಆಚೆ ಬಿಸಾಡುತ್ತಾರೆ, ದಾರಿಗರು ಅದನ್ನು ತುಳಿದು ಬಿಡುತ್ತಾರಷ್ಟೇ. ಜಗತ್ತಿಗೆ ನೀವೇ ಜ್ಯೋತಿ. ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು. ಅಂತೆಯೇ ಯಾರು ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನು ಕೊಡುತ್ತದೆ. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನೀವು ಉಪ್ಪಾಗಿರಿ, ಜಗಕ್ಕೆ ಬೆಳಕಾಗಿರಿ. ಕ್ರಿಸ್ತರಂತೆ ಲೋಕಕ್ಕೆ ಜ್ಯೋತಿಯಾಗಿರಿ. 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 ಸಪ್ಪಗಾದರೆ ಅದಕ್ಕೆ ಸವಿದೊರಕೀತೆ. ಉಪ್ಪು ಸಪ್ಪಗಾದರೆ ಅದಕ್ಕೆ ಸವಿದೊರಕೀತೆ. ಸತ್ಕಾರ್ಯವಗೈಯದ ಹೊರತು ಫಲವೇನಿದೆ? ಸತ್ಕಾರ್ಯವಗೈಯದ ಹೊರತು ಫಲವೇನಿದೆ? ರುಚಿವಿಯುವ ಲವಣದಂತೆ ಬಾಳೋಣವೇ. ರುಚಿವಿಯುವ ಲವಣದಂತೆ ಬಾಳೋಣವೇ. ನೀವು ಉಪ್ಪಾಗಿರಿ, ಜಗಕ್ಕೆ ಬೆಳಕಾಗಿರಿ. ಕ್ರಿಸ್ತರಂತೆ ಲೋಕಕ್ಕೆ ಜ್ಯೋತಿಯಾಗಿರಿ. ನೀವು ಉಪ್ಪಾಗಿರಿ, ಜಗಕ್ಕೆ ಬೆಳಕಾಗಿರಿ. ಕ್ರಿಸ್ತರಂತೆ ಲೋಕಕ್ಕೆ ಜ್ಯೋತಿಯಾಗಿರಿ. ಕೊಳಗದೊಳಗೆ ದೀಪವಿರಿಸೆ ಬೆಳಕೀವುದೇ. ಕೊಳಗದೊಳಗೆ ದೀಪವಿರಿಸಿ ಬೆಳಗಿಯುವುದೇ. ಸೇವಾ ಜೀವನ ನಡೆಸದ ಎಂಬನು ಕ್ರೈಸ್ತರೆನ್ನಬಹುದೇ. ಸೇವಾ ಜೀವನ ನಡೆಸದ ಎಂಬನು ಕ್ರೈಸ್ತರೆನ್ನಬಹುದೇ.
ಜ್ಯೋತಿ ಬೆಳಗುತ್ತ ಮಹೋನ್ನತದಿ ಮಹಿಮೆ ಸಾರೋಣವೇ ಜ್ಯೋತಿ ಬೆಳಗುತ್ತ ಮಹೋನ್ನತದಿ ಮಹಿಮೆ ಸಾರೋಣವೇ ನೀವು ಉಪ್ಪಾಗಿರಿ ಜಗಕ್ಕೆ ಬೆಳಕಾಗಿರಿ ಕ್ರಿಸ್ತನಂತೆ ಲೋಕಕ್ಕೆ ಜ್ಯೋತಿಯಾಗಿರಿ ನೀವು ಉಪ್ಪಾಗಿರಿ ಜಗಕ್ಕೆ ಬೆಳಕಾಗಿರಿ ಕ್ರಿಸ್ತರಂತೆ ಲೋಕಕ್ಕೆ ಜ್ಯೋತಿಯಾಗಿರಿ ನೀವು ಉಪ್ಪಾಗಿರಿ